ವೀಕ್ಷಕರೇ, ವೆಲ್ಕಮ್ ಟು ಮೈ DRH ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನನ್ನ ಚಾನಲ್ ಕುರಿತು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಂದರೆ ನಮ್ಮ ಚಾನಲಲ್ಲಿ ನೀವು ಏನೆಲ್ಲ ನೋಡ್ಬೋದು, ಏನೆಲ್ಲ ಸಿಗುತ್ತೆ, ಯಾವ್ಯಾವ ವಿಷಯಗಳು ಬರ್ತವೆ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ನೀವು ಮೊದಲಿಗೆ ಏನು ಮಾಡಬೇಕಂತಂದರೆ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಸರ್ಚ್ ಅನ್ನೋದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ DRH ಕ್ರಿಯೇಷನ್ ಅಂತ ನೀವು ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ನೋಡಿ ತಿರುಗ್ತಾ ಇದೆ, ಈಗ ರನ್ ಆಗ್ತಾ ಇದೆ. ಸೊ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ತಿರುಗ್ತಾ ಇದೆ ಅಷ್ಟೇ. ಸೊ ನೋಡಿ DRH ಕ್ರಿಯೇಷನ್ ಅಂತ ನೀವು ಟೈಪ್ ಮಾಡಿದ ನಂತರ ಸೊ ಈ ಥರ ಇಲ್ಲಿ DRH ಕ್ರಿಯೇಷನ್ ಡಾಕ್ಟರ್ ರಾಕೇಶ್ ಶರ್ಮಾ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಂತ ಈ ಥರ ಒಂದು ಇಲ್ಲಿ ಚಾನಲ್ ಕಾಣಿಸುತ್ತೆ ನಿಮಗೆ. ಸೊ ನೋಡಿ, ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ಳೋದಂದ್ರೆ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರು ಈಗಲೇ ಕೂಡಲೇ ನಮ್ಮ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗುತ್ತೆ. ಸಬ್ಸ್ಕ್ರೈಬ್ ಆದಮೇಲೆ ಇಲ್ಲಿ ಅದರ ಮೇಲೆ ಇನ್ನೊಂದ್ಸಲಿ ಟ್ಯಾಪ್ ಮಾಡಿ. ಮಾಡಿದ ತಕ್ಷಣ ಇಲ್ಲಿ ನೋಟಿಫಿಕೇಶನ್ ಅಂತ ಇದೆ. ನೋಟಿಫಿಕೇಶನ್ ಅಂತ ಇದೆಯಲ್ಲ, ಇಲ್ಲಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಈ ಆಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನಾವು ಯಾವುದೇ ವಿಡಿಯೋ ಹಾಕಿದ್ರು ಸಹಿತ ನಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ನೀವು ನಮ್ಮ ವಿಡಿಯೋಗಳನ್ನು ನೀವು ಸುಲಭವಾಗಿ ನೋಡಬಹುದು, ಬೇಗ ಸಿಗುತ್ತೆ. ಸೊ ಹಾಗಾದರೆ ಬನ್ನಿ, ನಮ್ಮ ಚಾನಲಲ್ಲಿ ನೀವು ಏನೆಲ್ಲ ನೋಡ್ಬೋದು, ಏನೆಲ್ಲ ಇದೆ ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇನ್ನೊಂದು ಏನಂದರೆ, ಹೋಮ್ ಪಕ್ಕದಲ್ಲಿ ವಿಡಿಯೋಸ್ ಅಂತ ಇದೆ, ವಿಡಿಯೋಸ್ ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಇದೆ, ಶಾರ್ಟ್ಸ್ ಪಕ್ಕದಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಇದ್ರ ಪಕ್ಕದಲ್ಲಿ ಕಮ್ಯುನಿಟಿ ಅಂತ ಇದೆ. ಸೊ ಇಷ್ಟು ಕೂಡ ನೀವು ಸ್ಟಾರ್ಟಿಂಗ್ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಿಮ್ಗೆ ಕಾಣಿಸುತ್ತೆ. ಸೊ ಹಾಗಾದ್ರೆ ಇಲ್ಲಿ ವಿಡಿಯೋಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಇಲ್ಲಿ ಒಂದೊಂದಾಗಿ ನೀವು 1 by 1 ನೋಡ್ತಾ ಹೋಗ್ಬೋದು. ನಿಮಗೆಲ್ಲ ಇಲ್ಲಿ ಡಿಸ್ಪ್ಲೇ ಕಾಣಿಸ್ಕೊಡುತ್ತೆ. ಸೊ ಇದರಲ್ಲಿ ಏನಂತಂದರೆ ಎಲ್ಲ ವಿಡಿಯೋಗಳು ಬಹಳ ಮಿಕ್ಸ್ ಆಗಿರ್ತವೆ. ಸೊ ನಿಮ್ಗೆ ಅದು ಯಾವುದು ಕ್ಯಾಟಗರಿ ಅಂತ ನಿಮ್ಗೆ ಏನು ಗೊತ್ತಾಗಲ್ಲ, ಮಿಕ್ಸ್ ವಿಡಿಯೋ ಬರ್ತವೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇದ್ರ ಪಕ್ಕದಲ್ಲಿ ಏನಿದೆ ಅಂದರೆ ಶಾರ್ಟ್ಸ್ ಅಂತ ಇದೆ. ಇಲ್ಲಿ ನಾವು ಹಾಕುವಂಥ ಕೆಲವು ರೀಲ್ಸ್ಗಳು ಕೂಡ ಇವೆ. ಇದನ್ನು ಸಹಿತ ನೀವೇನು ಮಾಡ್ಬೋದು, ನೋಡಬಹುದು. ನೆಕ್ಸ್ಟು ನಾನು ಹೇಳಕೊಟ್ಟಿರೋದು ಏನಂದರೆ ಇಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ನಿಮಗೆ ಒಂದೊಂದು ಬೇರೆ ಬೇರೆ ಕ್ಯಾಟಗರಿ ವಿಡಿಯೋಸ್ಗಳನ್ನು ನಾನೇನು ಮಾಡಿದ್ದೀನಿ, ಸಬ್ ಕ್ಯಾಟಗರಿ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ಏನು ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ನೀವು ಇದೇ ವಿಡಿಯೋನ ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಹಾಗಾದ್ರೆ ಇಲ್ಲಿ ಏನಿದೆ ಅಂದ್ರೆ ಫಸ್ಟ್ ನೋಡಿ, ಬದುಕು ಬದಲಿಗೊಂದು ಮಾತು ಅಂತಿದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ಬದುಕಲ್ಲಿ ಕೆಲವು ಬದುಕಿನ ನೋವು ನಲಿವು ವಿಷಯಗಳನ್ನ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ಸಹಿತ ಇದರಲ್ಲಿ ನೀವು ನೋಡಬಹುದು. ಇದರ ನಂತರದಲ್ಲಿ ನೋಡಿ, ಅದರ ಕೆಳಗಡೆ ಮಾತಿಗೊಂದು ಹಾಸ್ಯ, ಕಾರ್ಟೂನ್ ಕಾಮಿಡಿ ಅಂತ ಇದೆ. ಸೊ ಇದರಲ್ಲಿ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್, ಎದ್ದು ಬಿದ್ದು ನಗ್ತೀರಾ ಆ ಥರದಲ್ಲಿ ಕೆಲವು ಕಾಮಿಡೀಸ್ಗಳು ಇದರಲ್ಲಿದೆ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು ಅಂತಂದರೆ ಇದರಲ್ಲಿ ಬಂದು ಎಲ್ಲ ಕಾಮಿಡಿ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಸೊ ಹಾಗಾದ್ರೆ ಇಲ್ಲಿ ಕಾಮಿಡಿ ವಿಡಿಯೋ ಆದಮೇಲೆ ಇದ್ರ ಕೆಳಗಡೆ ಏನಿದೆ ಅಂತಂದರೆ ಜುವಲ್ ಬಂದು ಜಲಕ್ ಅಂತ ಇದೆ. ಅಂದರೆ ನಾವು ಹಾಕುವಂಥ ಕೆಲವು ರೀಲ್ಸ್ಗಳು ಕೂಡ ನೀವು ಇದರಲ್ಲಿ ನೋಡ್ತಾ ಬರ್ಬೋದು. ಸೊ ಇಲ್ಲೊಂದು ಕ್ಯಾಟಗರಿ ಇದೆ. ಸೊ ಇದರ ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಪುಸ್ತಕವಲ್ಲದ ವಾಸ್ತವ ಧ್ವನಿಸುರುಳಿ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈಗ ರವಿ ಬೆಳಗೆರೆ ಅವರು ಓ ಮನಸ್ಸೆ ಅಂತ ಹೇಳಿ ಒಂದು ಆಡಿಯೋ ಸುರುಳಿ ಬರ್ತಾ ಇತ್ತು, ಅದನ್ನೆಲ್ಲ ನೀವು ಕೇಳಿರ್ತೀರ. ಸೊ ಅದೇ ಥರ ನಾನು ಇಲ್ಲಿ ಒಂದು ಏನು ಮಾಡಿದ್ದೇನೆ ಅಂತಂದರೆ ಪುಸ್ತಕವಲ್ಲದ ವಾಸ್ತವ ಧ್ವನಿಸುರುಳಿ ಅಂತೇಳಿ ನಾನು ಒಂದು ಆಡಿಯೋ ಸುರುಳಿನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕೂಡ ನೀವು ನಮ್ಮ ಬದುಕಲ್ಲಿರೋ ಕೆಲವು ನೋವು, ದುಃಖ, ದುಮ್ಮಾನ, ಸಂಕಟ ಇವೆಲ್ಲವೂ ಥರದ ವಿಷಯಗಳನ್ನು ಕೂಡ ನೀವು ಇದರಲ್ಲಿ ಕೇಳಬಹುದು. ನಮ್ಮ ಜೀವನಕ್ಕೆ ತಿಳ್ಕೊಳ್ಳುವಂಥ ಅನುಭವಗಳು, ಮಾತುಗಳು ಕೂಡ ಇದರಲ್ಲಿ ನೀವು ಈ ಆಡಿಯೋ ಸುರುಳಿ ಮೂಲಕ ನೀವು ಕೇಳಬಹುದು. ಸೊ ಇದನ್ನು ನೀವು ನೋಡ್ತೀರಾ ಇದರಲ್ಲಿ. ಇನ್ನು ನಂತರದಲ್ಲಿ ಬರೋದೇನಂತಂದರೆ ಸ್ಫೂರ್ತಿ ಕಥೆಗಳ ತುಣುಕು ಅಂತಿದೆ. ಅಂದರೆ ನಮಗೆ ಮೋಟಿವೇಶನ್ ಆಗುವಂತಹ ಕೆಲವು ವಿಡಿಯೋಗಳನ್ನು ಇಲ್ಲಿ ನಾವು ಕಥೆಗಳನ್ನು, ಸ್ಟೋರೀಸ್ಗಳನ್ನು, ವಿಡಿಯೋಗಳನ್ನು ನಾವು ಇಲ್ಲಿ ಹಾಕ್ತಾ ಹೋಗ್ತೀವಿ. ಇದರಲ್ಲೂ ಕೂಡ ನೀವು ನಮ್ಮ ವಿಡಿಯೋಸ್ಗಳನ್ನು ಈ ರೀತಿಯಾಗಿ ನೋಡಬಹುದು. ಅದು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ನಂತರದಲ್ಲಿ ಕವನಗಳ ಮೆಲುಕು ಅಂತಿದೆ. ಅಂದರೆ ನಾವು ರಚನೆ ಮಾಡಿರ್ತಕ್ಕಂಥ ಕವನಗಳು ಅಥವಾ ಬೇರೆಯವರದು
ಇಲ್ಲಿ ನಾವೇನ್ ಮಾಡ್ತೀವಿ, ಕವನವನ್ನ ವಾಚನ ಮಾಡ್ತಾ ಹೋಗ್ತೀವಿ. ಆ ಕವಿತೆಯನ್ನು ಕೂಡ, ಕವನವನ್ನು ಕೂಡ ನೀವು ನೋಡಬಹುದು. ಅದು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ನಂತರದಲ್ಲಿ ಕತೆ ನಿಮ್ಮ ಜೊತೆ. ಸೊ ಇದೊಂದು ಕಾನ್ಸೆಪ್ಟು. ಇದನ್ನ ಪ್ರಾರಂಭ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಇನ್ನೂ ಹಲವು ಲಾಗಿಂಗ್ಸು, ಅನ್ಬಾಕ್ಸಿಂಗ್ ವಿಡಿಯೋಸ್ಗಳು, ಮತ್ತೆ ನಿಮಗೆ ಏನಂತಂದ್ರೆ ಮೂವೀಸು, ಎಡಿಟಿಂಗು, ಆಮೇಲೆ ಮಾರಲ್ ಸ್ಟೋರೀಸು, ಸೊ ಈ ಥರದ ಬೇರೆ ಬೇರೆ ವಿಷಯಗಳನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಇದ್ರೆ ಖಂಡಿತ ನಾವು ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಎಲ್ಲ ವೀಕ್ಷಕರಿಗೆ ಕೊನೆಯದಾಗಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಹೀಗೆ ಇದ್ದರೆ ನಾವು ಇನ್ನಷ್ಟು ಮುಂದುವರಿಲಿಕ್ಕೆ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ನಷ್ಟು ನಮಗೆ ಪ್ರೋತ್ಸಾಹ, ಆಶೀರ್ವಾದ ಸಿಕ್ಕಂಗಾಗುತ್ತೆ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೆ ನಮಸ್ಕಾರ.